10,000 ಇನ್ವೆಸ್ಟ್‌ಮೆಂಟಿಂದ 1,00,000 ರಿಟರ್ನ್ಸ್ ಪಾಸಿಬಲಾ? ಎಸ್, ಪಾಸಿಬಲ್. ಬಟ್ ಪೇಷನ್ಸ್ ಬೇಕು. ಮ್ಯೂಚುವಲ್ ಫಂಡ್ಸಲ್ಲಿ ತುಂಬ ಕ್ಯಾಟಗರಿಗಳಿದೆ. ಲೈಕ್ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮಲ್ಟಿ ಕ್ಯಾಪ್. ಬಟ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡುವ ಬೆನಿಫಿಟ್ಸ್ ಆರ್ ಆ್ಯಡೆಡ್ ಅಡ್ವಾಂಟೇಜ್ ಆಸ್ ಇನ್ವೆಸ್ಟರ್ ನಿಮಗೆ ಬೇರೆ ಯಾವ ಕ್ಯಾಟಗರಿಗಳಲ್ಲೂ ಸಿಗಲ್ಲ. ಸೊ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಯಾವ ಬೆನಿಫಿಟ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಆಲ್ಸೋ ಇನ್ ಕೇಸ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕನ್ನಡ ಸಂಪತ್ತು ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಬೆನಿಫಿಟ್ಸ್ ಯಾವುದಪ್ಪ ಅಂದರೆ ಡೈವರ್ಸಿಫಿಕೇಷನ್. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಒಂದು ಮ್ಯೂಚುವಲ್ ಫಂಡ್ಸಿಂದ ನೀವು ಈ ಮೂರು ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಎಸ್, ನೀವು ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಈ ಮೂರು ಕ್ಯಾಟಗರಿಯಲ್ಲಿ ನಿಮ್ಮ ಅಮೌಂಟ್ ಅಲೋಕೇಟ್ ಆಗುತ್ತದೆ. ಆ್ಯಂಡ್ ಸೆಕೆಂಡ್ ಬೆನಿಫಿಟ್ ಯಾವುದಂದರೆ ಲೋವರ್ ರಿಸ್ಕ್. ಆ್ಯಸ್ ಅಲೋಕೇಶನ್ ಮೂರು ಕ್ಯಾಟಗರಿಯಲ್ಲಿ ಇರುತ್ತದೆ, ಬಟ್ ಮೇಜರ್ ಅಲೋಕೇಶನ್ ಇರೋದು ಲಾರ್ಜ್ ಕ್ಯಾಪಲ್ಲಿ. ಸೊ ರಿಸ್ಕ್ ಆಬ್ವಿಯಸ್ಲಿ ಕಮ್ಮಿ ಇರುತ್ತದೆ. ಆ್ಯಂಡ್ ಥರ್ಡ್ ಬೆನಿಫಿಟ್ಸ್ ಯಾವುದಂದರೆ ಕನ್ಸಿಸ್ಟೆಂಟ್ ರಿಟರ್ನ್. ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಮೇಜರ್ ಅಲೋಕೇಶನ್ ಇರೋದು ಲಾರ್ಜ್ ಕ್ಯಾಪ್ ಫಂಡ್ಸಲ್ಲಿ. ಸೊ ಲಾರ್ಜ್ ಕ್ಯಾಪ್ ಫಂಡ್ಸ್ ಲೆಸ್ ವಾಲಟೈಲ್ ಇರುತ್ತೆ. ಸೊ ಆಬ್ವಿಯಸ್ಲಿ ಅದು ಕನ್ಸಿಸ್ಟೆಂಟ್ ರಿಟರ್ನ್ ಆಗಿ ನಿಮಗೆ ಕೊಡುತ್ತದೆ. ಆ್ಯಂಡ್ ಫೋರ್ತ್ ಬೆನಿಫಿಟ್ ಇನ್ವೆಸ್ಟಿಂಗ್ ಇನ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಯಾವುದಂದರೆ ಬೆಟರ್ ರಿಟರ್ನ್ಸ್. ಬೆಟರ್ ರಿಟರ್ನ್ಸ್ ಅಂದರೆ ಯಾವಾಗಲೂ ಹೈ ರಿಟರ್ನ್ಸ್ ಅಲ್ಲ. ಬೆಟರ್ ರಿಟರ್ನ್ಸ್ ಅಂದರೆ ವಿತ್ ಮಾಡ್ರೇಟ್ ಆರ್ ಲೋ ರಿಸ್ಕ್ ನಿಮಗೆ ಕನ್ಸಿಸ್ಟೆಂಟಾಗಿ ರಿಟರ್ನ್ಸ್ ಸಿಗೋದನ್ನೇ ಬೆಟರ್ ರಿಟರ್ನ್ಸ್ ಅಂತ ನಾವು ಕರೆಯೋದು. ಸೊ ನೀವು ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಬೆಟರ್ ರಿಟರ್ನ್ ಸಿಗುತ್ತೆ ಕಂಪೇರ್ ಟು ಎನಿ ಅದರ್ ಕ್ಯಾಟಗರಿ. ಆ್ಯಂಡ್ ದ ಫೈನಲ್ ಬೆನಿಫಿಟ್ ಯಾವುದಪ್ಪ ಅಂದರೆ ಆವ್ರೇಜ್ ರಿಟರ್ನ್. ಸೊ ನಾನು ಈ ಪಾಯಿಂಟನ್ನು ಕಂಪೇರ್ ಮಾಡೋಕ್ಕೆ ಲಾಸ್ಟ್ 10 ಇಯರ್ಸ್ನ 5 ಬೆಸ್ಟ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ 5 ಬೆಸ್ಟ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ನ ಕಂಪೇರ್ ಮಾಡಿದೆ. ಸೊ ಲಾಸ್ಟ್ 5 ಇಯರ್ಸ್ನ ಆವ್ರೇಜ್ ರಿಟರ್ನ್ಸ್ ಚೆಕ್ ಮಾಡಿದರೆ ಲಾರ್ಜ್ ಕ್ಯಾಪ್ ಫಂಡ್ 17.51% ರಿಟರ್ನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಅದೇ ಫ್ಲೆಕ್ಸಿ ಕ್ಯಾಪ್ ಫಂಡ್ ಲಾಸ್ಟ್ 5 ಇಯರ್ಸಲ್ಲಿ 18.95% ರಿಟರ್ನ್ಸ್ ಕೊಟ್ಟಿದೆ. ಸೊ ಇನ್ ಕೇಸ್ ಯಾರಾದರೂ ಇನ್ವೆಸ್ಟರ್ ಇವತ್ತಿನ ಡೇಟಲ್ಲಿ ನನಗೆ ಜಾಸ್ತಿ ರಿಟರ್ನ್ ಬೇಕು ಆ್ಯಂಡ್ ಒಂದೇ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಸೊ ನಿಮ್ಗೆ ಗೊತ್ತಾಗಿರ್ಬೋದು ನನ್ನ ಆನ್ಸರ್ ಯಾವುದಂತ. ಸೊ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕನ್ನಡ ಸಂಪತ್ತು ಚಾನಲ್. ಥ್ಯಾಂಕ್ ಯು.